ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ಶುಕ್ರವಾರ, ನಾನು ಮತ್ತು ನಮ್ಮ ಮನೆಯವರು ಇಬ್ಬರೂ ರಜೆ ಹಾಕಿದ್ರಿ. ಇವತ್ತು ಕೆಲಸ ಇರೋದ್ರಿಂದ ಏನೋ ವೆಲಸಿ ಕಟ್ಟಬೇಕು, ಹಾಗೆ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರಬೇಕು. ಹಾಗಾಗಿ ಮನೇಲಿದ್ದೀನಿ ನೋಡ್ರಿ. ಅಂದು ಮಾಮೂಲಿ ರಜೆ ಇದೆ, ಅವರು ರಜೆ ಹಾಕಿದ್ದಾರೆ. ಪೂಜೆ ಎಲ್ಲ ಆಗಿದೆ ನೋಡ್ರಿ, ಪೂಜೆನೂ ಆಗಿದೆ, ಎಲ್ಲನೂ ಆಗಿದೆ. ಇವತ್ತು ಅಡುಗೆ ಏನು ಮಾಡಿಲ್ಲ. ಇವತ್ತು ನನ್ನ ತಮ್ಮನ ಹೆಂಡತಿ ನಾಷ್ಟ ಕರೆದಿದ್ದಾಳೆ, ಹಾಗೆ ನಾಷ್ಟ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆ ಬ್ಯಾಂಕಿಗೂ ಹೋಗ್ತಾಯಿದ್ದೀನಿ. ಇದು ನಿನ್ನೆ ಏನಾಯ್ತು, ಒಗ್ಗರಣೆ ತಿಂದಿದ್ದಾರೆ ಯಜಮಾನ್ರು. ನಾನಂತೂ ಇವಾಗ ಸ್ನಾನ ಮಾಡಿದೆ, ಬ್ಯಾಂಕಿಗೆ ಹೋಗಿ ಬರ್ತೀನಿ ಬೇಗನೆ. ತಮ್ಮನ ಮನೆ ಬಂದಿದ್ದೀನಿ ನೋಡ್ರಿ, ಸ್ಕೂಲ್ಗೆ ಹೋಗಿ ಕರ್ಕೊಂಬಂದ್ರಿ. ನಿಮ್ಮ ಸ್ಕೂಲ್ಗೆ ಯಾರು ಬಂದಾರ? ಯಾರು ಬಂದಿದ್ರಿ ಸ್ಕೂಲಿಗೆ? ನೀನು, ನಮ್ಮ ಪಪ್ಪ ಮತ್ತು ನಾ ಯಾರು? ಅತ್ತಿ. ಕರ್ಕೊಂಬರಕ್ಕೆ ಹೋಗಿದ್ದೆ ನೋಡ್ರಿ. ಸ್ಕೂಲ್ ನೋಡಿರಲಿಲ್ಲ, ಅದಕ್ಕೆ ನೋಡೋಕ್ಕಂತ ಹೋದೆ. ಹೋಗಿ ಯೂನಿಫಾರ್ಮ್ ಬಿಚ್ಚು. ಯೂನಿಫಾರ್ಮ್ ಎಲ್ಲ ಬ್ಯಾಗ್ ಎಲ್ಲಿ ಬಿಡ್ಬೇಕು, ಎಲ್ಲಿ ಇಡಬೇಕು? ಸ್ಟಡಿ ಬ್ಯಾಗ್ ಮೇಲೆ, ಸ್ಟಡಿ ಇದ್ರ ಮೇಲೆ ಇಡಬೇಕು, ಟೇಬಲ್ ಮೇಲೆ ಇಡ್ಬೇಕು. ಬ್ಯಾಗು, ಲಂಚ್ ಬ್ಯಾಗು ಇಡು. ನಿಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಇವತ್ತು ಹೋಮ್ವರ್ಕು? ಮಾಡಿ ನೀಟಾಗಿರ್ಬೇಕು, ಉಲ್ಟಾ ಇಟ್ಟಿದ್ದೀಯ, ಸೀದಾ ಇಡು. ಶೂ ಬಿಚ್ಚು. ಹೆಂಗೆ ಇಡ್ಬೇಕು? ಎಲ್ಲಿ ಇಡ್ಬೇಕದು? ಎಲ್ಲಿ ಇಡ್ಬೇಕದು? ಬ್ಯಾಗಲ್ಲಿ ಇಡ್ಬೇಕಾನ? ಶೂ ಬಿಚ್ಚಿ ಕೈಕಾಲು ವಾಶ್ ಮಾಡ್ಕೋಬೇಕು, ಗೊತ್ತಾ? ಸಾಕ್ಸ್ ಬಿಚ್ಚಿ ಅಲ್ಲ ಬಿಟ್ಟು ಕೈಕಾಲು ಮುಖ ತಕ್ಕ ಎಲ್ಲ ಹೇಳೋರು. ನಿನ್ನೆ ಬಂದ ಒಂದು ತಾಸು. ಹೌದಾ? ಹೌದಾ? ಆಮೇಲೆ ಕರ್ಕೊಂಡು ಹೋಗ್ಬೇಕಂತ ಇಲ್ಲ. ಕೈ ತೊಳ್ಕೊಬೇಕಾ, ಹಂಗೆ ತಿನ್ಬೇಕಾ? ಏನು ಹೇಳು? ಕೈ ಹಾಕಬೇಕು. ಕೈ ಹ್ಯಾಂಡ್ ವಾಶ್ ಮಾಡ್ಕೋಬೇಕಾನ? ಹ್ಯಾಂಡ್ ವಾಶ್ ಟಿವಿ ನೋಡಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಎಲ್ಲ ಮುಖ ತೊಳ್ಕೊಂಡು ಊಟ ಮಾಡಿ ಮನೆಗೆ ಹೋಗಿ ಆಟ ಆಡ್ಕೊಂಡು ಬರ್ಬೇಕು. ಆ ಥರ ಹೇಳಿದ್ರೆ ನಾನು ಇವಾಗ ಬಿಚ್ಚು ಯೂನಿಫಾರ್ಮ್ ಎಲ್ಲ. ಸ್ಯಾಟರ್ಡೆ ಸಂಡೇ ಸ್ಕೂಲ್ ರಜೆನಾ? ಈ ರಜೆ. ನಾವು ಏನು ಊಟ ತಿನ್ನಕತ್ತಿ ನಾವು. ಮತ್ತು ಇಷ್ಟೇ. ಊಟಕ್ಕೆ ಕರೆಯಲ್ಲ ನಮ್ಗೆ? ಹಾಂ, ಊಟಕ್ಕೆ ಕರೆಯಲ್ಲ? ಕರಿತೀವಿ. ಮತ್ತು ಊಟ ಮಾಡಮ್ ಬನ್ನಿರಿ ಫ್ರೆಂಡು. ಏನು ಹೇಳ? ಊಟ ಮಾಡಿ ಬಂದು ಸೇರು. ನೀವೇನು ಮಾಡತ್ತೀರಿ? ಊಟ ತಿನ್ನಕತ್ತೀವಿ. ಹೌದಾ? ಇಲ್ಲೋಡ ತಿನ್ನಿ. ಇವತ್ತು ನೋಡ್ರಿ, ನನ್ನ ಅಕೌಂಟಿಂದ ದುಡ್ಡು ಹೋಗಿದೆ. ಅದಕ್ಕೆ ನಾವು ಸೈಬರ್ ಸೆಂಟ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬಾ ಬೇಜಾರಾಗಿದೆ. ಸಡನ್ಲಿಯಾಗಿ ಇಷ್ಟೊಂದು ದುಡ್ಡು ಕಟ್ಟಾಗ್ತದ್ರಿ, ಹೆಂಗೆ ಏನಂತ ಮಾಡ್ಬೇಕು ಹೇಳ್ರಿ. ಅದಕ್ಕೋಸ್ಕರ ಕಂಪ್ಲೇಂಟ್ ಮಾಡೋಣ ಅಂತ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ. ಆಮೇಲೆ ಇದು ಬ್ಯಾಂಕಲ್ಲಿತ್ತು ನೋಡ್ರಿ, ಬ್ಯಾಂಕಿಂದ ತೊಗೊಂಬಂದ್ರಿ. ಇದು ಮತ್ತೆ ತಿರ್ಗಾ ಇದು ಸೇಫ್ಟಿ ಜಾಗದಲ್ಲಿ ಇಡಬೇಕು. ನಮ್ಮ ಮನೇಲಂತೂ ಇಡಲ್ಲ ಇದನ್ನು. ನಾನು ಬೇರೆ ಮನೇಲಿ ಇಟ್ಟು ಹೋಗಬೇಕು. ಬೇರೆ ಮನೆ ಅಂದರೆ ನಮ್ಮ ಅಣ್ಣವ್ರ ಮನೇಲಿ ಇಟ್ಟು ಹೋಗ್ತೀನಿ. ನಮ್ಮ ಮನೇಲಿ ಇದು ಸೇಫ್ಟಿ ಜಾಗ ಅಲ್ಲ. ಬೇಜಾರಾಗಿದೆ, ತುಂಬ ಬೇಜಾರಾಗಿದೆ ನನಗಂತೂ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಕೌಂಟಿಂದ ಇದೇ ಥರ ದುಡ್ಡು ಹೋದರೆ ಏನು ಮಾಡೋದ್ರಿ? ಅದಕ್ಕೆ ಫೋನ್ಪೇನೇ ಯೂಸ್ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಮೋಸ ಆಗ್ತಾಯಿದೆ. ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೋಡ್ರಿ. ಕಂಪ್ಲೇಂಟ್ ಆಯಿತು, ಕಂಪ್ಲೇಂಟ್ ಆಗಿದೆ. ನೋಡೋಣ ಏನಾಗುತ್ತೆ. ದೇವಸ್ಥಾನದಿಂದ ಬಂದರೆ ಸಾಕು ದುಡ್ಡು ನಮಗೆ. ಕಂಪ್ಲೇಂಟ್ ಮಾಡಿದ್ದೀನಿ. ನಾನಂತೂ ಬಿಡೋದಿಲ್ಲ, ಇದು ದುಡ್ಡು ಬರೋವರೆಗೂ ಬಿಡೋಲ್ಲ ನಾನು. ಒಂದು ಸರಿ ಚಂದ, 2 ಸರಿ ಚಂದ. ನನ್ನ ಮಗನೂ ಗೊತ್ತಿಲ್ಲ, ಅವ್ನು ಸಿಕ್ಕಿದ್ರೆ ಮಾತ್ರ ಸರಿಯಾಗಿ ಬಿಡ್ತೀನಿ ಏಟು. ನೋಡಿರಿ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸೈಬರ್ ಸ್ಟಾಫ್ಗೆ. ಮತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಇವಾಗ ಒಂದು ಇದು ಬಂದಿದೆ, ಅವ್ರು ಎಲ್ಲೇ ಇದ್ರೆ ಸಿಗ್ಬಿಡ್ತಾರೆ 100%. ಇವ್ರಿಗೆ ಇಂಥವ್ರು ನನ್ನ ಮಕ್ಕಳಿಗೆ ಚಪ್ಪಲಿ ತೊಗೊಂಡು ಹೊಡಿಬೇಕಿಂತ ಬೇವರ್ಸಿ ನನ್ನ ಮಕ್ಕಳಿಗೆ. ಬನ್ನಿರಿ ಹೋಗೋಣ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ನೋಡಿರಿ. ಇವತ್ತು ಇದೇ ಕೆಲಸ ಆದರೂ ಪರವಾಗಿಲ್ಲ, ಇದು ಕಂಪ್ಲೀಟ್ ಆಗಬೇಕು. ಈ ನಮ್ಮಂಥ ಜನಗಳಿಗೆ ಎಷ್ಟು ಮೋಸ ಮಾಡಿದ್ರೆ ಬೇವರ್ಸಿ ನನ್ನ ಮಕ್ಕಳು. ನಾನಂತೂ ಹಿಂಗೆ ಬೈತೀನಿ ನೋಡಿರಿ. ಸರಿ, ಪೊಲೀಸ್ ಸ್ಟೇಷನ್ ಬಂದಿದ್ರಿ, ಎಲ್ಲ ಕಂಪ್ಲೇಂಟ್ ಎಲ್ಲ ಆಯಿತು. ಇವಾಗ ನಾಳೆಗೆ ಕಂಪ್ಲೇಂಟು ಏನೋ ಕೊಡ್ತಾರಂತೆ. ನಾಳೆಗೆ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. ನಾಳೆ ಮತ್ತೆ ಪೊಲೀಸ್ ಸ್ಟೇಷನ್ ಬರಬೇಕು ನೋಡಿರಿ. ಏನು ಮಾಡೋಕ್ಕಾಗಲ್ಲ, ಬರಲೇಬೇಕು.
ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದು ಚಾ ಕುಡಿತಿದ್ರಿ. ಚಾ ಕುಡಿಯೋಣ ಬರ್ರಿ, ಮಾಮ ಚಾ ಕುಡಿಯೋಣ ಬರ್ರಿ. ನೋಡ್ರಿ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರು ಭಾರಿ ಚೆನ್ನಾಗಿ ಮಾತಾಡಿದ್ರು, ಪ್ರೀತಿಯಿಂದ ಮಾತಾಡಿದ್ರು. ಕೊಡಿಗಳ್ಳಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಎಲ್ಲ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ. ಇವತ್ತು ನೋಡ್ರಿ ಪೊಲೀಸ್ ಸ್ಟೇಷನಿಂದ ಮನೆಯಿಂದ ಪೊಲೀಸ್ ಸ್ಟೇಷನ್ ಹಿಂಗೆ ಓಡಾಡ್ಕೊಂಡು ಇವಾಗ ಬಂದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಇದು ನೋಡ್ರಿ ಬರುವಾಗ ಇದು ಒಂದು ಕನ್ನಡಿ ತೊಗೊಂಬಂದ್ರಿ, ಸೋಪ್ ಇಡೋದು ತೊಗೊಂಬಂದೆ. ಯಾಕಂದರೆ ಸೋಪ್ ಇಡೋದೆಲ್ಲ ಹೋಗಿತ್ತು. ಒಂದು ಮರ ತೊಗೊಂಬಂದೆ, ಮರನೂ ಹೋಗಿತ್ತು. ಆಮೇಲೆ ಇದು ಏನು ಬ್ರಷ್ ಇಡೋದು ಅದು ಕೆಟ್ಟೋಗಿತ್ತು, ಅಂದರೆ ಫುಲ್ ಗಲೀಜಾಗಿತ್ತು. ಅದಕ್ಕೆ ಅದು ಬಿಸಾಕೋಣ, ಚೆನ್ನಾಗಿರೋ ತೊಗೊಂಬರೋಣ ಅಂತಂದೆ. ಆಮೇಲೆ ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಬಂದೆ, ಸೋಪ್ ತೊಗೊಂಬಂದಿದ್ದೀನಿ. ಆಮೇಲೆ ಇದು ಪಾತ್ರೆ ತೊಳೆದು ತೊಗೊಂಬಂದಿದ್ದೀನಿ. ಇದು ಬಾತ್ರೂಮಲ್ಲಿ ಇಡೋದಕ್ಕೆ ತೊಗೊಂಬಂದಿದ್ದೀನಿ. ಗೋಧಿ ತೊಗೊಂಬಂದಿದ್ದೀನಿ ನೋಡಿ. ಟೈಮ್ ಖರಾಬಿದ್ದಾಗ ಎಲ್ಲನೂ ಮೇಲೇ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನನ್ನ ಟೈಮ್ ಖರಾಬಿದೆ, ಹೋಗಲಿ ಬಿಡಿ. ಆ ಟೈಮ್ ಅಂತ ಎಲ್ಲರಿಗೂ ಬರುತ್ತೆ. ಆ ಟೈಮ್ ಬಂದಾಗ ಎಲ್ಲರೂ ದೇವರೇ ಉತ್ತರ ಕೊಡ್ತಾನೆ. ಇವಾಗ ಸದ್ಯಕ್ಕೆ ನನ್ನ ಟೈಮ್ ಖರಾಬಿದೆ. ನನ್ನ ಟೈಮ್ ಖರಾಬಿದ್ದಾಗ ನಾವು ಯಾರಿಗೂ ಏನೂ ಅನ್ನೋಕ್ಕಾಗಲ್ಲ. ಮತ್ತು ಇದು ವಿಡಿಯೋದಲ್ಲಿ ಮತ್ತೆ ಯಾರಿಗೂ ಅಂದಿಲ್ಲಪ್ಪ, ಮತ್ತು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ.